ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಸಾವು ಬರ್ಬರತೆಯಿಂದ ಕೂಡಿತು. ಹಿಂಸಾತ್ಮಕ ಹತ್ಯೆಯನ್ನು ವಿವರಿಸಿದ ಎಸ್ಪಿಪಿ. ಅವರ ವಾದವನ್ನ ಕೋರ್ಟ್ ಮೌನ ತಬ್ಬಿಕೊಳ್ಳಿತು. ಟೈಮ್ ಆಫ್ ಡೆತ್ ಐಡೆಂಟಿಫೈ ವಿವರಣೆ ಮಾಡಿದ್ರು. ದರ್ಶನ್ ಹಲ್ಲೆ ಬಗ್ಗೆ ಸೆಕ್ಯೂರಿಟಿ ಗಾರ್ಡ್ ಪುನೀತ್ನನ್ನೇ ಸಾಕ್ಷಿಯಾಗಿಸಿ ಮುಖ್ಯವಾಗಿ ವಾದ ಮಂಡಿಸಿದ್ದಾರೆ. ಆಕೆ ಇನ್ನು 13 ವರ್ಷದ ಬಾಲಕಿ. ಜಯನಗರದ ಉಷಸ್ ಅಪಾರ್ಟ್ಮೆಂಟ್ನಲ್ಲಿ ಹೆಣವಾಗಿ ಸಿಕ್ಕಿದ್ದು. ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಂತೆ ಕಂಡಿದ್ದು. ದಶಕದ ಹಿಂದಿನ ಅರುಷಿ ಮರ್ಡರ್ ಕೇಸ್. ಆ ಹುಡುಗಿಯ ಮರ್ಯಾದಾ ಹತ್ಯೆ ಆದ್ಲ ಅನ್ನೋ ಅನುಮಾನ 5 ತಿಂಗಳ ಬಳಿಕ ಸಮಾಧಿಯಿಂದ ಎದ್ದು ಕೂತಿದೆ. ಹಾಸ್ಯ ನಟ ಹಾಸ್ಯಕ್ಕೆ ಸೀಮಿತ ಆಗಬೇಕು, ಆದರೆ ಹುಲಿ ಕಾರ್ತಿಕ್ ಆಡಿದಂತ ಅದೊಂದು ಮಾತು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಆ ಮಾತು ಬಾಯಿ ತಪ್ಪಿ ಆಡಿದ್ರೋ ಸ್ಕ್ರಿಪ್ಟ್ ಅಂತೆ ಆಡಿದ್ರೋ ಗೊತ್ತಿಲ್ಲ, ಆದರೆ ಗಿಚ್ಚಿ ಗಿಲಿಗಿಲಿ 3ನೇ ಸೀಸನ್ನ ವಿನ್ನರ್ ವಿರುದ್ಧ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ. ಏನ್ ಮಾಡೋದು? ಇದು ಒಂದು ಸಮಸ್ಯೆ. ಗಂಡು ಹೆತ್ತವರದೊಂದು ಗೋಳು. ಕನ್ಯೆ ನೋಡೋದಕ್ಕೆ ಹೋದ್ರೆ ಸರ್ಕಾರಿ ನೌಕರನಿಯೇ ಬೇಕು, ಇಲ್ಲ ಅಂತಾದ್ರೆ ಕಾಲಿಗೆ ವಯಸ್ಸಿನ ಹಂಗುಮ ಇರುತ್ತೆ. ಇಲ್ಲೊಬ್ಬ ರೈತರು ಮಕ್ಕಳಿಗೆ ನೌಕರಿ ಕೊಡಿಸೋದಕ್ಕೆ 3 ಲಕ್ಷ ಸುರಿದಿದ್ದಾರೆ. ಆದರೆ ನೌಕರಿನೂ ಇಲ್ಲ, ಹೆಣ್ಣೂ ಇಲ್ಲ, ಟೋಪಿ ಬಿದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.